ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ಈ ರಾಮ ಸೀತೆಯರ ಮದುವೆ ಒಪ್ಪಂದ ಆದ ತಕ್ಷಣ ರಾಜ ಜನಕರು ತಮ್ಮ ಎಲ್ಲ ವಂಶಜರನ್ನು ಮದುವೆಗೆ ಆಮಂತ್ರಣ ನೀಡ್ತಾರೆ. ಅದರ ವಿಶೇಷವಾಗಿ ತನ್ನ ತಮ್ಮನಾದಂತಹ ಕುಶಧ್ವಜನ್ನು ಅಲ್ಲಿ ಕರೆಸ್ತಾರೆ. ಕುಶಧ್ವಜರು ಕೂಡ ಇಲ್ಲಿ ಮದುವೆಗೆ ಆಗಮಿಸ್ತಾರೆ ಅಥವಾ ಮದುವೆಗೆ ಉಪಸ್ಥಿತರಾಗ್ತಾರೆ. ಮುಂದೆ ಮಾರನೇ ದಿವಸದಿಂದ ಮದುವೆ ಕಾರ್ಯಕ್ರಮಗಳು ಶುರುವಾಗ್ತಾವೆ. ಮೊದಲೇ ಕಾರ್ಯಕ್ರಮನ ಎದುರು ಭೇಟಿ. ಎದುರು ಭೇಟಿ ಸಮಯದಲ್ಲಿ ತಮ್ಮ ಒಂದು ಪದ್ಧತಿಯಂತೆ ಅದನ್ನು ಪ್ರಾರಂಭ ಮಾಡ್ತಾರೆ. ಮುಂದೆ ಅದರ ಭಾಗವಾಗಿ ಈಗ ಗಂಡಿನ ಕಡೆಯಿಂದ ಗಂಡಿನ ವಂಶ ಅಂದರೆ ರಾಮನ ವಂಶಾವಳಿಯನ್ನು ಹೇಳಲಿಕ್ಕೆ ವಸಿಷ್ಠರು ಭರತನವರಿಗೆ ಹೇಳ್ತಾರೆ. ಭರತ ಸಾಮ್ರಾಟನ ಬಗ್ಗೆ ಕೆಲವು ವಿಚಾರಗಳನ್ನು ನಾನು ಹಂಚಿಕೊಂಡಿರುತ್ತೇನೆ. ಅದನ್ನು ಮುಂದುವರಿಸಿ ಭರತನ ಮಗ ಅಶೀತ, ರಾಜ ಅಶೀತನ ಮೇಲೆ ಆವಾಗ 3 ಜನ ರಾಜರು ಕೂಡಿಕೊಂಡು ದಾಳಿ ಮಾಡ್ತಾರೆ. ಅವ್ರು ಯಾರಂದ್ರೆ ಹಯ್ಯಹಯ, ತಾಲಜಂಗ ಮತ್ತು ಶಶುಬಿಂದು. ಈ 3 ಜನ ರಾಜರು ಇವರು ಸೇರಿಕೊಂಡು ಅಶೀತನ ಮೇಲೆ ಅಂದರೆ ಅಯೋಧ್ಯದ ಮೇಲೆ ದಾಳಿ ಮಾಡಿ ಅಶೀತನನ್ನು ಸೋಲಿಸಿ ಅಯೋಧ್ಯವನ್ನು ತಮ್ಮ ಕಬ್ಜೆಗೆ ತೆಗೆದುಕೊಳ್ತಾರೆ. ಮುಂದೆ ಅಶೀತನಿಗೆ ಇಬ್ಬರು ಪತ್ನಿಯರೊಂದಿಗೆ ಸ್ವಲ್ಪ ಸೈನ್ಯದೊಂದಿಗೆ ಅಶೀತನು ಅಲ್ಲಿಂದ ಪಲಾಯನ ಮಾಡಿ ಇಲ್ಲಿ ಹಿಮಾಲಯದತ್ತ ಬರ್ತಾನೆ. ಹಿಮಾಲಯದತ್ತ ಬಂದು ಅಲ್ಲಿ ಯಾರಿಗೂ ಗುರುತಿಲ್ಲದಂಥ ಒಂದು ರಹಸ್ಯ ಸ್ಥಳದಲ್ಲಿ ಇದ್ದುಕೊಂಡು ಅಲ್ಲಿ ವಾಸಿಸ್ತಾನೆ. ಅವನಿಗೆ ಒಂದು ಕಾಯಿಲೆ ಆದುದರಿಂದ ಆ ಕಾಯಿಲೆಯಿಂದ ಅವನು ತೀರ್ಕೊಳ್ತಾನೆ. ಆ ವೇಳೆದಾಗ ಅವನ 2 ರಾಣಿಯರು ಗರ್ಭವತಿಯರಾಗಿರ್ತಾರೆ. ಅದರಾಗ ಒಬ್ಬಳ ಹೆಸರು ಕಾಳಿಂದಿ, ಇನ್ನೊಬ್ಬಳ ಅವಳೇನಿರ್ತಾಳೆ ಅಂದರೆ ಬಹಳ ಸಭ್ಯ ಇರ್ತಾಳೆ. ಆಕೆ ಕಮಲಾಕ್ಷಿ ಅಂತ ಕರಿತಿರ್ತಾರೆ ಅವರು. ಈ ಕಾಳಿಂದಿ ಅಂದರೆ ಯಾರಂದರೆ ಈಕೆ ವಿದರ್ಭ ರಾಜನ ಮಗಳಕ್ಕೆ. ಈಗ ನೋಡಿ, ಸೌತಿ ಮಕ್ಕಳಲ್ಲಿ ಹೆಚ್ಚು ಕಡಿಮೆ ಏನು ಸಣ್ಣ ಪುಟ್ಟ ಜಗಳಗಳು ಆಗ್ತದೆ, ದೊಡ್ಡ ಜಗಳಗಳನ್ನು ಆಗ್ತಿರ್ತಾವೆ, ಹೊಂದಾಣಿಕೆ ಇರುವುದಿಲ್ಲ. ಆದರೆ ಅಲ್ಲಿಯೂ ಕೂಡ ಇದೆ ನೋಡಿ. ಅಂದರೆ ನನ್ನ ಮಗ ರಾಜ ಆಗಬೇಕು, ಅವಳ ಮಗ ರಾಜ ಆಗಬೇಕು, ಅವಳಿಗೂ ಗಂಡು ಹುಟ್ಟಿದ್ರು, ಇದೊಂದು ವೈಷಮ್ಯ ಇರುತ್ತದೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಕಾಳಿಂದಿ ಏನು ಮಾಡ್ತಾಳೆ ಅಂದರೆ ಅವಳಿಗೆ ವಿಷ, ತನ್ನ ಸೌತಿಗೆ ವಿಷ ಹಾಕಿರ್ತಾಳೆ ಆಕೆ. ಮುಂದೆ ಆ ಇಬ್ಬರು ಕೂಡ್ಕೊಂಡು ಏನು ಮಾಡ್ತಾರೆ ಅಂದರೆ, ಅಲ್ಲಿ ಒಬ್ಬ ಮುನಿ ಇರ್ತಾನೆ, ಚೌವನ್ಯ ಮುನಿ ಅಂತ ಇರ್ತಾನೆ. ಚೌವನ್ಯ ಮುನಿ ಆಶ್ರಮಕ್ಕೆ ಹೋಗಿ ಕಾಳಿಂದಿನೂ ಬೀಳ್ತಾಳೆ, ನನಗೂ ಮಗಳನ್ನು ಕೊಡ್ರಿ ಅಂತ ಹೇಳಿ ಆಕೆ ಕೇಳ್ತಾಳೆ. ನನಗೆ ಗಂಡು ಮಗ ಹುಟ್ಟಲಿ ಅಂತ ಕೇಳ್ತಾಳೆ. ಮತ್ತು ಆಕೆ ಕಮಲಾಕ್ಷಿನೂ ಆಕೆನೂ ಹೇಳ್ತಾಳೆ, ಇಲ್ಲ ನನಗೆ ಹುಟ್ಟು ಮಕ್ಕಳು ಗಂಡು ಎರಡು ಆಶೀರ್ವಾದ ತೊಗೊಂಡು ಬರ್ತಾರೆ. ಇಬ್ಬರಿಗೂ ಮಕ್ಕಳಾದಾಗ ಇಲ್ಲಿ ಕಾಳಿಂದಿಗಿಂತ ಸುಮತಿಯ ಕಮಲಾಕ್ಷಿ ಮಗ ಏನಿರ್ತಾನಲ್ಲ ಅವನೇ ಸಗರ. ಇಲ್ಲಿ ನೋಡಿ, ಇಕ್ಷ್ವಾಕು ವಂಶದಲ್ಲಿ ಯಾವ ರೀತಿ ಸೂರ್ಯ ಮತ್ತು ಮನು, ಇಕ್ಷ್ವಾಕು, ಭರತ ರಾಜ್ಯವನ್ನು ಆಳಿರ್ತಾರೆ, ಹಾಗೆ ಸುಭದ್ರ ರಾಜ್ಯವನ್ನು ಆಳಿರ್ತಾರೆ. ಅದೇ ರೀತಿ ಅದೇ ಪರಾಕ್ರಮದ ಹೊಂದಿದಂಥ ರಾಜ್ಯ ಇನ್ನೊಬ್ಬಂದರೆ ರಾಜ ಸಗರ. ಮುಂದೆ ಸಗರನ ಜನ್ಮ ಆಗ್ತೈತಿ. ಆದ ನಂತರ ಅಲ್ಲಿ ಏನಾಗ್ತಿದೆ ಅಂದರೆ, ಹುಡುಗ 14 ವರ್ಷ ಇದ್ದಾಗ ಇಲ್ಲಿ ವಿದರ್ಭ ರಾಜನಿಗೆ ಗೊತ್ತಾಗ್ತಿದೆ ಇವರ ಅಶೀತನ ಈ ಪ್ರಕಾರ ಸೋತು ಹಿಮಾಲಯದಲ್ಲಿ ಅಡಿಕೊಂಡಾನ ಮತ್ತು ತೀರ್ಕೊಂಡಾನ ಇವರು ಅಂದರೆ ಆಕೆ ವಿದರ್ಭ ರಾಜ ಈ ಕಾಳಿಂದಿಯ ತಂದೆ. ಅವನೇನು ಮಾಡ್ತಾನೆ ಅಂದರೆ, ಈ ಹುಡುಗನ ಒಂದು ಸಹಾಯಕ್ಕೆ ಬರ್ತಾನೆ. ತನ್ನ ಸೈನ್ಯವನ್ನು ತೊಗೊಂಡು ಈ 3 ಜನರನ್ನು ಸೋಲಿಸಿ ಅಯೋಧ್ಯವನ್ನು ಕಬ್ಜಾ ತಗೊಂಡು ಅಲ್ಲಿ ಸಗರನನ್ನು ಪಟ್ಟಗಟ್ತಾನೆ. ಸಗರ ಪಟ್ಟಕ್ಕೆ ಗಟ್ಟಿದಾಗ ಅವನಿಗೆ 14 ವರ್ಷ ವಯಸ್ಸಿರ್ತದೆ. ಮುಂದೆ ಸಗರನಿಗೂ ದೊಡ್ಡವನಾಗ್ತಾನೆ. ಸಗರನಿಗೂ ಕೂಡ 2 ಹೆಣ್ಣಂದಿರರು. ಅವನಿಗೆ ಮದುವೆ ಆಗ್ತದೆ. 2 ಹೆಣ್ತಿರು. ಒಬ್ಬಕ್ಕೆ ಕೇಶಿನಿ ಮತ್ತು ಪುನಃ ವಿದರ್ಭ ರಾಜನ ಆಕೆ ಏನಾಗ್ತದೆ ವಂಶಜಳಕ್ಕೆ. ಮುಂದೆ ಸುಮತಿ ಅಂತ ಮತ್ತೊಬ್ಬಳು ಇರ್ತಾರೆ. ಇಲ್ಲಿ ಕೇಶಿನಿಗೆ ಒಬ್ಬ ಮಗ ಹುಡ್ತಾನೋ ಅವ ಅಸಮಂಜಸ. ಇನ್ನು ಆಕೆಗೆ ಮತ್ತೊಬ್ಬಳು ಏನಿರ್ತಾಳ ಅವಳಿಗೆ 60,000 ಮಕ್ಕಳು ಹುಡ್ತಾರೆ.
ಮುಂದೆ ಇಲ್ಲಿ ರಾಜ ಸಗರನ ಮಗ ಅಂದರೆ ಮೊದಲು ಹುಟ್ಟಿದವನು ಅಸಮಂಜಸ, ಅವನು ಮಹಾ ಕ್ರೂರಿ ಇರ್ತಾನೆ. ಕ್ರೂರಿ ಇದ್ದಿದ್ದರಿಂದ ತಂದೆ ಜನದ ಒಂದು ಈ ಪಿತೂರಿಗಳ ಜನದ ಒಂದು ಕಂಪ್ಲೇಂಟ್ಗಳನ್ನು ಕೇಳಿಕೊಂಡು ಅವನೇನು ದೂರುಗಳನ್ನು ಕೇಳಿಕೊಂಡು ಅವನನ್ನು ದಂಡಕಾರಣ್ಯಕ್ಕೆ ಅಡ್ತಾನೆ, ಇದನ್ನು ಕೊಡ್ತಾನೆ. ಆದರೆ ಆ ಅಸಮಂಜಸನಿಗೆ ಒಬ್ಬ ಮಗ ಇರ್ತಾನೆ, ಅವನು ಅಂಶುಮನ. ಅವನು ಬಹಳ ಸಾತ್ವಿಕ ಇರ್ತಾನೆ, ಒಳ್ಳೆಯವ ಇರ್ತಾನೆ. ಮುಂದೆ ಅವನ ಮಗ ಅಂಶುಮನ ಮಗ ಯಾರಂದ್ರೆ ದಿಲೀಪನ ಮಗ ಭಗೀರಥ. ಮತ್ತಿಲ್ಲಿ ಭಗೀರಥ ಬಂತು ನೋಡಿ. ಭಗೀರಥ ಪ್ರಯತ್ನದ ಬಗ್ಗೆ ಹಿಂದಿನ ನಾನು ಒಂದು ಎಪಿಸೋಡ್ನಲ್ಲಿ ಆ ಭಗೀರಥರ ಬಗ್ಗೆ ನಾನು ವಿಚಾರಗಳನ್ನು ಹಂಚಿಕೊಂಡೇನೆ. ಮುಂದೆ ಭಗೀರಥನು ಕೂಡ ಇಕ್ಷ್ವಾಕು ವಂಶದ ಒಬ್ಬ ಶ್ರೇಷ್ಠ ಮತ್ತು ಬಲಶಾಲಿ ರಾಜ. ಭಗೀರಥನ ಮಗ ಕುಕುತ್ಸನ ಮಗ ರಘುನು ಮಹಾಪರಾಕ್ರಮಿ. ಇಲ್ಲಿ ನೋಡಿ, ರಾಮನಿಗೆ ರಘುವಂಶ ಅಂತಲೂ ಕರೀತಾರೆ. ರಘುವಂಶ ಅಂತ ಯಾಕೆ ಕರೀತಾರೆ? ರಾಜ ರಘುವಿನಿಂದ ಕರೀತಾರೆ. ಅವನಿಗೆ ರಾಜ ರಘು ಕೂಡ ಮಹಾಪರಾಕ್ರಮಿ ಇರ್ತಾನೆ. ಮುಂದೆ ರಾಜ ರಘುವಿನ ಮಗ ಪ್ರವರ್ಧನ ಮಗ ಶಂಖನ. ಪ್ರವರ್ಧ ಏನಿರ್ತಾನಂದರೆ ಅಲ್ಲಿ ಹೆಂಗೆ ಅಸಮಂಜಸ ಬಂದಲ್ಲ, ಈ ಪ್ರವರ್ಧ ಕೂಡ ನರಭಕ್ಷಕ ಇರ್ತಾನೆ. ಇವು ಮಹಾಕ್ರೂರಿ ಇರ್ತಾನೆ. ಅವನ ಮಗ ಶಂಕನ ಮಗ ಸುದರ್ಶನ ಕೂಡ ಮಹಾಪರಾಕ್ರಮಿ ಇರ್ತಾನೆ. ಸುದರ್ಶನನ ಮಗ ಅಗ್ನಿವರ್ಮನ ಮಗ ಶಿಗ್ರಾಗನ ಮಗ ಮರುವಿನ ಮಗ ಪ್ರಶುಶ್ರುಕನ ಮಗ ಅಂಬರೀಷನ ಬಗ್ಗೆನೂ ನಾನು ಹಿಂದೆ ಎಪಿಸೋಡ್ನಲ್ಲಿ ಅವನ ಕಥೆಯನ್ನು ಹೇಳಿದ್ದೇನೆ. ಅಂಬರೀಷನ ಮಗ ಮಹಿಪತಿ ನಶೂಹನ ಮಗ ಯಯಾತಿ ಬಗ್ಗೆನೂ ತಮಗೆ ಈಗಾಗಲೇ ಮುಂದೆ ಬರ್ತಿದೆ ಎಪಿಸೋಡ್ನಲ್ಲಿ. ಯಯಾತಿ ಯಾರು ಏನು ಅನ್ನೋದ್ರ ಬಗ್ಗೆ ನಮ್ಮ ಮುಂದೆ ಅದು ಉತ್ತರಾಖಂಡದಲ್ಲಿ ಬರ್ತಿದೆ. ಆ ಸಂದರ್ಭದಲ್ಲಿ ತಮಗೆ ಡೀಟೇಲ್ ಆಗಿ ಹೇಳ್ತೇನೆ. ಯಯಾತಿ ಮಗ ನಾಭಾಗನ ಮಗ ಅಜನ ಮಗ ಯಾರಪ್ಪ ಅಂದ್ರೆ ದಶರಥನ ಮಗ ಯಾರಂದರೆ ಈ 4 ಜನ ಮಕ್ಕಳು: ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಈಗ ರಾಮ ಎಷ್ಟನೇದಾವ ಅಂದ್ರೆ 63ನೇದಾವ. ಅದಕ್ಕೆ ಜೈನದಲ್ಲಿ ಏನು ಹೇಳ್ತಾರೆ ಅಂದರೆ, ರಾಮ ಅವನು ಒಬ್ಬ ತೀರ್ಥಂಕತ, 63ನೇ ತೀರ್ಥಂಕಂತಲೇ ಅವರು ಕರೀತಾರೆ. ಸೊ ಈ ರೀತಿಯಾಗಿ ಇಲ್ಲಿ ರಾಮನ ವಂಶಾವಳಿ ಹರಿದು ಬಂದಿದೆ. ಈಗ ರಾಮನ ಮದುವೆಗಾಗಿ ನಾವು ನಿಮ್ಮ ಕನ್ಯೆ ಸೀತೆಯನ್ನು ಕೇಳ್ತಾ ಇದ್ದೇವೆ ಅಂತ ಹೇಳಿಕೊಡ್ತಾರೆ ಅವರು. ಯಾರು? ವಿಶ್ವಾಮಿತ್ರರು, ವಶಿಷ್ಠರು. ಮುಂದೆ ಇದು ದಶರಥರದ ಪರವಾಗಿ ಆಯಿತು. ಇನ್ನು ಜನಕನ ಪರವಾಗಿ ಹೇಳ್ಬೇಕಲ್ಲ, ಜನಕರ ಎದ್ದು ಕೈ ಮುಗಿತಾರೆ. ಕೈ ಮುಗಿದು ವಶಿಷ್ಠರಿಗೆ ತಮ್ಮ ವಂಶಾವಳಿಯ ಬಗ್ಗೆ ಹೇಳಲು ಪ್ರಾರಂಭಿಸ್ತಾರೆ. ಜನಕನ ವಂಶದ ಮೂಲ ಪುರುಷ ರಾಜಾನಿಮಿ ಏನಿರಲ್ಲ, ಒಂದು ಪ್ರತ್ಯೇಕ ಕಥೆ ಇದೆ. ಅದು ಮುಂದೆ ಉತ್ತರಾಖಂಡದಲ್ಲಿ ಬರ್ತಿದೆ. ರಾಜಾನಿಮಿಯು ಹಿಂದಿನ ಜನ್ಮನಕ್ಕಿಂತನೂ ಹಿಂದೆ ಅವನು ಇಕ್ಷ್ವಾಕುವಿನ ಮಗನ. ಅಲ್ಲಿ ದೇಹವನ್ನು ತ್ಯಾಗ ಮಾಡಿ ವಶಿಷ್ಠರು ಅವರಿಗೆ ಪರಸ್ಪರ ಶಾಪದಿಂದಾಗಿ ದೇಹ ತ್ಯಾಗ ಮಾಡಿ ಬಂದಿರ್ತಾರೆ. ಇವನು ಇಲ್ಲಿ ಕಾಶಿ ಇದರಲ್ಲಿ ಹುಟ್ಟುಕೊಳ್ತಾನೆ. ಈಗೇನು ಕಾಶಿ ಇದೆಯಲ್ಲ, ಬನಾರಸದ ಮೊದಲನೇ ಅದನ್ನು ಸ್ಥಾಪನೆ ಮಾಡಿ ರಾಜ್ಯವನ್ನು ಕಟ್ಟಿದವೆ ಅಂದರೆ ನಿಮಿಯ ಮಗ ಮಿಥಿಯ ಮಗ ಜನಕ ಈಗಿನ ಸೀತೆಯ ತಂದೆ ಆದಿಜನಕ ಅಂತ ಒಬ್ಬರು ಬರ್ತಾರೆ. ಆದಿಜನಕನ ಮಗ ಉದಾವಸುವನ ಮಗ ನಂದಿವರ್ಧನ ಮಗ ಸುಖೇತುವಿನ ಮಗ ದೇವರಾತ್ ಬಂದಾಗ ತಮಗೆ ಹೇಳೇನೆ, ರಾಜ ಜನಕರು ಶಿವಧನುಷ್ಯ ತಮ್ಮ ಮನೆತನ ಸುಪರ್ದಿಗೆ ಹೇಗೆ ಬತ್ತು ಅನ್ನೋ ಹೇಳೋ ಕಾಲಕ್ಕೆ ಇಲ್ಲಿ ಶಿವ ತಪಸ್ಸಿಗೆ ಹೋಗೋ ಕಾಲಕ್ಕೆ ಯಾವುದೋ ಅವನ ರುದ್ರಾವತಾರ ಆದ ನಂತರ ಸತಿಯನ್ನು ಯಜ್ಞದಲ್ಲಿ ಆಹುತಿ ಆಗ್ತಾಳೆ. ಅದನ್ನು ಒಂದು ಸಿಟ್ಟಿನಿಂದ ಯಾರು ಶಿವನು ಅಲ್ಲೋಲ ಕಲ್ಲೋಲ ಮಾಡ್ತಾನೆ, ರುದ್ರಾವತಾರ ಮುಂದೆ ಶಾಂತಿ ಇದಕ್ಕೆ ತಪಸ್ಸಿಗೆ ಹೋಗೋ ಕಾಲಕ್ಕೆ ತನ್ನಲ್ಲಿದ್ದಂಥ ಧನುಷ್ಯವನ್ನು ದೇವರಾತಿಗೆ ಕೊಟ್ಟಿರ್ತಾನೆ. ದೇವರಾತನ ಮಗ ಬೃಹದ್ರಥನ ಮಗ ಮಹಾವೀರನ ಮಗ ಸುದ್ರತಿಯ ಮಗ ಧರ್ಮಾತ್ಮ ರಾಜಋಷಿ ದೃಷ್ಟಕೇತು.
ದೃಷ್ಟಕೇತುವಿನ ಮಗ ಹರ್ಯಶ್ವ, ಹರ್ಯಶ್ವನ ಮಗ ಮರು, ಮರುವಿನ ಮಗ ಪ್ರತಿಂಧಕ, ಪ್ರತಿಂಧಕನ ಮಗ ಕೀರ್ತಿರಥ, ಕೀರ್ತಿರಥನ ಮಗ ದೇವಮಿಧ, ದೇವಮಿಧನ ಮಗ ವಿಭುಧ, ವಿಭುಧನ ಮಗ ಮಹೇಂದ್ರಕ, ಮಹೇಂದ್ರಕನ ಮಗ ಕೀರ್ತಿರಾತ, ಕೀರ್ತಿರಾತನ ಮಗ ಮಹಾರೋಮ, ಮಹಾರೋಮನ ಮಗ ಸ್ವರ್ಣರೋಮ, ಸ್ವರ್ಣರೋಮನ ಮಗ ಹೃಸ್ವರೋಮ. ರಾಜ ಹೃಸ್ವರೋಮನಿಗೆ ಇಬ್ಬರು ಪುತ್ರರು. ಅದ್ರಾಗ ನಾನು ದೊಡ್ಡವನು ರಾಜ ಜನಕ, ನನ್ನ ತಮ್ಮ ಎರಡನೇದವನು ಕುಶಧ್ವಜ ಅಂತ ಹೇಳಿ ಅವರು ಏನು ಮಾಡ್ತಾರಂದ್ರೆ ತನ್ನ ವಂಶಾವಳಿ ಬಗ್ಗೆ ಹೇಳ್ತಾರೆ. ಒಂದು ಇದೇ ವೇಳೆಯಲ್ಲಿ ಇನ್ನೊಂದು ನಡೆದು ಹೋಗಿಬಿಡ್ತದೆ. ಆವಾಗ ಅಲ್ಲಿ ಋಷಿಮುನಿಗಳು ಒಂದು ಪ್ರಸ್ತಾವ ನೀಡ್ತಾರೆ. ನೋಡು, ದಶರಥಿಗೆ 4 ಜನ ಗಂಡು ಮಕ್ಕಳಿದ್ದಾರೆ. ಯಾರು? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ರಾಜ ಜನಕನಿಗೆ 2 ಮಕ್ಕಳು, ಸಾಕು ಮಗಳು ಸೀತೆ ಮತ್ತು ಸ್ವಂತ ಮಗಳು ಊರ್ಬಿಳೆ. ಇಲ್ಲಿ ಲಕ್ಷ್ಮಣ ಮತ್ತು ರಾಮನಿಗೆ ಸೀತೆಯನ್ನು ಲಕ್ಷ್ಮಣಿಗೆ ಊರ್ಮಿಳೆಯನ್ನು ಕೊಟ್ಟು ಮದುವೆ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿದೆ ಅಂದಾಗ ರಾಜ ಜನಕರು ಹೇಳ್ತಾರೆ, ಇಲ್ಲ ನನ್ನ ತಮ್ಮನಿಗೆ 2 ಹೆಣ್ಮಕ್ಳಿದ್ದಾರೆ, ಮಾಂಡವಿ ಮತ್ತು ಶತ್ರಕೀರ್ತಿ ಅಂಥೇಳಿ. ಮಾಂಡವಿಯನ್ನು ಭರತನಿಗೆ, ಶ್ರುತಿಕೀರ್ತಿಯನ್ನು ಶತ್ರುಘ್ನಿಗೆ ಕೊಟ್ಟು ಮದುವೆ ಆದರೆ ಇದು ಚೆನ್ನಾಗಿರ್ತಿದೆ ಅಂತ ಪ್ರಸ್ತಾವನೆ ನೀಡ್ತಾರೆ. ಅದನ್ನು ಅಲ್ಲಿ ಸೇರಿದವರು ದಶರಥ ಒಪ್ಪಿಕೊಳ್ತಾರೆ. ಒಪ್ಕೊಂಡು ದಶರಥರ 4 ಮಕ್ಕಳ ಮದುವೆ ಮಾಡಲಿಕ್ಕೆ ನಿಶ್ಚಯವನ್ನು ಮಾಡ್ತಾರೆ. ಮುಂದೆ ವಾದ್ಯಗಳೊಂದಿಗೆ ಅವರೆಲ್ಲ ಮತ್ತು ಇದರಲ್ಲಿ ತಮ್ಮ ಇದಕ್ಕೆ ಹೋಗ್ತಾರೆ, ಕಕ್ಷೆಗಳಿಗೆ ಹೋಗ್ತಾರೆ. ಆ ನಂತರ ಅಂದರೆ ಯಾವ ದಿವಸ ಈ ಮದುವೆಯನ್ನು ನಿಶ್ಚಯ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಇವರ ಹಿರಿಯರು, ಆ ಕಡೆ 2 ಪಕ್ಷದ ಹಿರಿಯರು, ಋಷಿಮುನಿಗಳು ಸೇರಿಕೊಂಡು ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಈ ಪ್ರಕಾರ ಆವತ್ತಿನ ಒಂದು ದಿನ ಕಳೀತಿದೆ ಮತ್ತು ರಾತ್ರಿ ಕಳೆದ ನಂತರ ಮಾರನೇ ದಿವಸ ಮದುವೆಯ ಚಟುವಟಿಕೆಗಳಿಗೆ ಎಲ್ಲರೂ ತಯಾರಾಗ್ತಾರೆ. ಸೊ ಮುಂದೆ ಏನಾಗಿ ನಡೀತಿದೆ ಘಟನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.